ದೇಶದಾದ್ಯಂತ 14 ವರ್ಷದ ಯುವತಿಯರಿಗೆ ಗರ್ಭಕೋಶದ ಕ್ಯಾನ್ಸರ್ ಮತ್ತು ಕಂಠದ ಸೋಂಕನ್ನು ತಡೆಗಟ್ಟುವ HPV ಲಸಿಕೆಯನ್ನ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ 2026 ಏಪ್ರಿಲ್ ತಿಂಗಳಿನಿಂದ ಜೂನ್ ತನಕ ಮಾತ್ರ ಇದ್ದ ಅವಕಾಶವನ್ನ ಮತ್ತೆ 3 ತಿಂಗಳ ಅವಕಾಶ ವಿಸ್ತರಿಸಿದ ಕಾರಣ ಬ್ರಹ್ಮಾವರ ತಾಲೂಕಿನ ಬಾರಕೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ 3 ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನ ನೀಡಲಾಯಿತು. ಕೂರಾಡಿ ಬಿಎಂಎಂ ಪ್ರೌಢಶಾಲೆಯಲ್ಲಿ ಬಾರಕೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ರೋಹಿಣಿಯವರು ಮತ್ತು ಆರೋಗ್ಯ ಸಹಾಯಕಿಯರು ಆಶಾ ಕಾರ್ಯಕರ್ತೆಯರ ತಂಡ ಬಾರಕೂರಿನ 3 ಪ್ರೌಢಶಾಲೆಯಲ್ಲಿ 14 ವರ್ಷದ ಪ್ರತಿ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಪ್ರತಿ ದೂರವಾಣಿಯನ್ನು ಪಡೆದು 64 ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಲಾಯಿತು. ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಲಭ್ಯ ಇರುವ ಈ ಒಂದು ಲಸಿಕೆಗೆ 4,000 ರೂಪಾಯಿ ವೆಚ್ಚ ಇದ್ದು ಸರ್ಕಾರ ಇದನ್ನು ಉಚಿತವಾಗಿ ನೀಡೋದರೊಂದಿಗೆ ಪ್ರತಿ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ. HPV ಲಸಿಕಾ ಅಭಿಯಾನವನ್ನು ಭಾರತ ಸರ್ಕಾರ ಹಾಗೆ ಕರ್ನಾಟಕ ಸರ್ಕಾರದ ಎಲ್ಲ ಜಿಲ್ಲೆಗಳಲ್ಲೂ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಳೆದ ಏಪ್ರಿಲಿಂದ 3 ತಿಂಗಳವರೆಗೆ HPV ಲಸಿಕಾ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ 14 ವರ್ಷ ತುಂಬಿದವರು 15ರ ಬರ್ತ್ಡೇ ಆಗೋದ್ರೊಳಗೆ ನಾವು ಲಸಿಕೆಯನ್ನು ಎಲ್ಲ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನು ಕೊಡುವಂಥದ್ದು. ಈ ಲಸಿಕೆಯನ್ನು ಕೊಡೋದ್ರಿಂದ ಗರ್ಭಕೋಶದ ಕುತ್ತಿಗೆಯ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಕೊಂಡು, ಇನ್ನೊಂದು ಅಲ್ಲಿ ವಾರ್ಡ್ಸ್ ಅಂತ ಒಂದು ಕಾಯಿಲೆ ಇದೆ, ಲೈಂಗಿಕ ಕಾಯಿಲೆ ಥರದ್ದು, ಆ ಒಂದು ಇದನ್ನು ಸಹ ತಡೆಗಟ್ಟೋದಕ್ಕೆ ಹೆಲ್ಪ್ ಆಗ್ತದೆ ಅಂತ ನಮ್ಮಲ್ಲಿ ಇಲ್ಲಿ 4 ಥರದ ಪ್ರಭೇದವನ್ನು ಹೊಂದಿರುವಂತಹ ಲಸಿಕೆಯನ್ನು ಗಾರ್ಡಾಸಿಲ್ ಲಸಿಕೆ ಅಂತ ಹೇಳ್ತೇವೆ, ಆ ಲಸಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 59 ಗುರಿಯನ್ನು ಇಟ್ಕೊಂಡಿದ್ವಿ. ಆ್ಯಕ್ಚುಲಿ ಇದನ್ನು ಹೇಳ್ತಾರೆ 1% ಆಫ್ ಪಾಪ್ಯುಲೇಷನ್ಗೆ ಮಕ್ಕಳು 14ರಿಂದ 15 ವರ್ಷದ ಒಳಗಿನವರು ಇದ್ದಾರೆ ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ ನಮ್ಮಲ್ಲಿ ಇನ್ನೂ ಇರ್ಬೋದು ಅಂತ ಶಾಲೆಗಳಿಗೂ ಸಹ ಭೇಟಿ ಕೊಟ್ಟು ನಾವು ಅಲ್ಲಿಯ ಹುಡುಗಿಯರಿಗೆ, ಇದು ಹುಡುಗಿಯರಿಗೆ ಮಾತ್ರ ಕೊಡುವಂತಹ ಲಸಿಕೆಯಾಗಿದೆ, ಹುಡುಗಿಯರಿಗೆ ಲಸಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದರಲ್ಲಿ ಈಗಾಗಲೇ ನಮ್ಮಲ್ಲಿ 64 ಮಕ್ಕಳಿಗೆ ಲಸಿಕೆಯನ್ನು ಕೊಟ್ಟಿದ್ದು, ಒಮ್ಮೆಗೆ ಈ ಶಾಲೆಗೆ ಬಂದು ಒಮ್ಮೆ ಮಾಡಿದ್ವಿ ಇಲ್ಲಿ ಬಂದು, ಅಲ್ಲದೆ ಇನ್ನೂ ಸಹ 8 ಮಕ್ಕಳು ಇಲ್ಲಿ ಸಿಕ್ಕಿದ್ರು ನಮಗೆ. ಹಾಗಾಗಿ ಇವತ್ತಿನ ದಿವಸ ಇಲ್ಲಿ ಬಂದು HPV ಲಸಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.